ಸರ್ ಅವತ್ತಿನ ಅಂದ್ರೆ ನಾನು ಚಿಕ್ಕವನಿದ್ದಾಗ ಸಮಾಜದ ಕಾಳಜಿ, ಸಮಾಜದ ಚಿಂತನೆ, ಸಮಾಜಕ್ಕಾಗಿ ಏನಾರ ಮಾಡಬೇಕು ಇವ್ಯಾವ ಇರಲಿಲ್ಲ ಸರ್. ಆಮೇಲೆ ಅದ್ರ ಬಗ್ಗೆ ಗೊತ್ತೂ ಇರಲಿಲ್ಲ. ಮೊದಲನೇದಾಗಿ ಸಮಾಜ ಚಿಂತನೆ, ಅನ್ಯಾಯ ಆಗ್ತಿದೆ, ದೌರ್ಜನ್ಯ ಆಗ್ತಿದೆ, ನಾವು ಗಟ್ಟಿಯಾಗಿ ನಿಲ್ಲಬೇಕು, ಹೋರಾಟ ಮಾಡಬೇಕು, ಅದು ಯಾವುದು ನನ್ಗೆ ಆ ಚಿಕ್ಕ ವಯಸ್ಸಲ್ಲಿ ಆ ಥರದ್ದೇನು ಇರಲಿಲ್ಲ. ಅಪ್ಪನಿಂದ ಹೋರಾಟಕ್ಕೆ ಹೋಗ್ತಿದ್ದೆ. ಆ ಹೋರಾಟಗಳು ಯಾವುವು ಅಂದರೆ ಅಂಗನವಾಡಿ ಟೀಚರ್ಸ್ಗಳದ್ದು ಸಂಬಳ ಜಾಸ್ತಿ ಮಾಡಿ ಅಂತ ಹೋರಾಟಗಳು, ಆಮೇಲೆ ಬಿಸಿ ಊಟ ಕೆಲಸ ಮಾಡ್ತಿರ್ತಾರಲ್ಲ, ಅಡಿಗೆ ಕೆಲಸ ಮಾಡೋರ್ಗೆ ಸಂಬಳ ಜಾಸ್ತಿ ಮಾಡಿ ಅಂತ, ನೀರು ಸಿಗದೆ ಇದ್ದಾಗ ಟೈಮ್ ನೀರು ಬಿಡ್ರಿ ಅಂತ ಹೋರಾಟಕ್ಕೆ ಹೋಗ್ತಿದ್ವಿ. ಆಮೇಲೆ ನಮ್ಮಲ್ಲಿ ಒಂದು ಆಹೋರಾತ್ರಿ ಧರಣಿ ಮಾಡಿದ್ರು. ನಮ್ಮ ಅಪ್ಪ ಎಲ್ಲ ದೊಡ್ಡ ಮಟ್ಟಿಗೆ ಆಹೋರಾತ್ರಿ ಧರಣಿ ಮಾಡಿದ್ರು. ಅವಾಗ ನಾನು ಸಣ್ಣ ಹುಡುಗ, ಅನ್ಬುತ್ ಕುಮಾರ್ ಅಂತ ಜಿಲ್ಲಾಧಿಕಾರಿ ನಮ್ಮ ರಾಯಚೂರಿಗೆ ಸ್ಟಾರ್ಟಿಂಗ್ ಬಂದು ಎಲ್ಲ ರಾಯಚೂರು ರೋಡ್ಗಳದ ಸೈಡ್ದೆಲ್ಲ ಹೊಡೆದಾಕ್ಬಿಟ್ರು. ರಾಯಚೂರು ಡೆವಲಪ್ ಆಗುತ್ತೆ, ಒಳ್ಳೊಳ್ಳೇದು ಇದು ಮಾಡ್ತಾರೆ ಅಂತ ಅನ್ಕೊಂಡ್ವಿ. ಕಟ್ ಮಾಡಿದ್ರೆ ಅವರು ಕರಪ್ಟೆಡ್ ಆಗ್ಬಿಟ್ರು. ಆಹೋರಾತ್ರಿ ಧರಣಿ ಮಾಡಿ ಆ ಟೈಮಲ್ಲಿ ನನಗೆ DC ಎದುರಿಸ್ಬೇಕು, ಯಾವ ಗೊತ್ತಿಲ್ಲ ಸರ್. ಕಾನೂನು ಬದ್ಧವಾಗಿ ಹೆಂಗ್ ಹೋರಾಟ ಮಾಡಬೇಕು ಅದೇನೇ ಗೊತ್ತಿಲ್ಲ. ಆದ್ರೆ ಅಪ್ಪ ಹಾಡುತ್ತಿದ್ದ ಹಾಡಿತ್ತಲ್ಲ, ಲೇ DC ಯವನೇ ನೀನು ಹೇಳಿದ್ದೇನು ಮಾಡಿದ್ದೇನು, ಲೇ DC ಯವನೇ ನಮ್ಮ ಪ್ರಶ್ನೆಗೆ ಜವಾಬು ಹೇಳು ಅಂತ ಅಂದಾಗ ನಾವು ಹಂಗೆ ಆಕ್ರೋಶವಾಗಿ ಆಡ್ತಿದ್ವಿ. ಅದೊಂದು ಮಾತ್ರ ಗೊತ್ತಿದ್ದು ಬಿಟ್ರೆ ಇದರಿಂದ ಏನೇನೋ ಸಿಗ್ತದೆ, ನಾನೇನೋ ಸಮಾಜ ಪರವಾಗಿ ದೊಡ್ಡ ಕೆಲಸ ಮಾಡ್ತಿದ್ದೀನಿ, ದೊಡ್ಡ ಸೇವೆ ಮಾಡ್ತಿದ್ದೀನಿ, ಇವು ಯಾವ ತಲೆ ಒಳಗಿರ್ಲಿಲ್ಲ ಸರ್. ಈ ಜ್ಞಾನ ಅನ್ನೋದೇ ಇರಲಿಲ್ಲ. ಸೊ ಹಾಗಾಗಿ ಅಪ್ಪನ ಹಿನ್ನೆಲೆಯಿಂದ ನಾನು ಹೋರಾಟಕ್ಕೆ ಬಂದಿರೋದು. ಅಪ್ಪನ ಹಿಂದೆ ಹೋಗ್ತಾ ಹೋಗ್ತಾ ತಮಟೆ ಬಾರಿಸ್ತಾ ಇವತ್ತು ಈ ಸಂದರ್ಭಕ್ಕೆ ಹೋರಾಟ ಯಾಕೆ ಬೇಕು, ಯಾಕೆ ಅನಿವಾರ್ಯತೆ ಅನಿಸ್ತಿದೆ, ಯಾಕೆ ಹೋರಾಟಗಳನ್ನು ಮಾಡಬೇಕಾಗಿದೆ ಅಂತ ಈಗ ಅರ್ಥ ಆಗ್ತಿದೆ ಸರ್. ಈ ಹೋರಾಟ ಮಾಡ್ತಾ ನೀನು ನೀನಾಸಂಗೆ ಹೋಗ್ಬೇಕು ಅಂತ ಯಾಕೆ ಅನಿಸ್ತು? ಆಕ್ಚುಲಿ ನೀನಾಸಂಗೆ ಹೋಗ್ಬೇಕು ಅಂತ ಅನ್ಸೇ ಇಲ್ಲ ಸರ್. ಯಾಕೆ ಅನ್ಸಿಲ್ಲ ಅಂದ್ರೆ, ಮೊದಲನೇದಾಗಿ ನೀನಾಸಂ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಇನ್ನೊಂದು, ಈ ಥರನೂ ನಾಟಕಗಳು ಮಾಡ್ತಾರ ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಮ್ದೇನಿದ್ರು ನಾಟಕಗಳು ಯಾವ ಅಂದ್ರೆ ಸಿಡಿದದ್ದ ಶಿವನಾಗ, ಘಟಸರ್ಪ, ಮಗ ಹೋದರೂ ಮಾಂಗಲ್ಯ ಬೇಕು, ಎಲ್ಲವೋ ನಾಗ ಅಂತ ಈ ಥರದ್ದು ಬಿಟ್ರೆ ಅಂತ ನಾಟಕಗಳಲ್ಲಿ ನೀವು ಪಾತ್ರ ಮಾಡಿಲ್ಲ. ಆರ್ಕೆಸ್ಟ್ರಾಗೆ ಹೋಗ್ತಿದ್ದೆ ನಾನು. ಈ ಹೆಚ್ಚಿನ ಕಲಿಕೆ ಅಂತಾರ ಗೊತ್ತಾ, ಹೆಚ್ಚಿನ ಕಲಿಕೆಗೆ ಎಲ್ಲರೂ MA ಮಾಡ್ಬೇಕಂದ್ರೆ ಯಾವ್ದೋ ಯೂನಿವರ್ಸಿಟಿಗೆ ಹೋಗ್ತಾರೆ. ನಮ್ಮ ಯೂನಿವರ್ಸಿಟಿ ಯಾವ್ದು ಅಂದ್ರೆ ಆರ್ಕೆಸ್ಟ್ರಾ ಯೂನಿವರ್ಸಿಟಿ. ಈ ತಮಟೆ ನುಡಿಸ್ತಿದ್ದೆ, ತಮಟೆಯಿಂದ ಕಾಂಗೋಗ್ ಹೋಗ್ಬೇಕಲ್ಲ, ತಮಟೆಯಿಂದ ರಿದಮ್ ಪ್ಯಾಡ್ಗೆ ಹೋಗ್ಬೇಕಲ್ಲ. ಸೊ ಹೈಯರ್ ಎಜುಕೇಶನ್ ಕಲಿಯೋದಕ್ಕೆ ನಮ್ದೆಲ್ಲ ಅಂದ್ರೆ ನಮ್ಮ ಯೂನಿವರ್ಸಿಟಿಗಳು ಆರ್ಕೆಸ್ಟ್ರಾ ಹಿಂದೆ ಹೋಗ್ತಿದ್ನಲ್ಲ. ಎಲ್ಲ ರಾತ್ರಿ ಎಲ್ಲ ನುಡ್ಸಕ್ ಆಗ್ತಿರ್ಲಿಲ್ಲ. ಸುಧಮಾಮ್ ಅಂತ ನನ್ಗೆ ಪ್ಯಾಡ್ ಹೇಳ್ಕೊಡ್ತಿದ್ರು. ಅವರು ರಾಯಚೂರಿನಲ್ಲಿ ಬಹಳ ಫೇಮಸ್. ಕಾಂಗೋ ಜಯಪ್ಪ ಅಂತ ಒಬ್ರು ಇದ್ದಾರೆ. ಅವರಿಂದ ನನಗೆ ರಾಗಸಂಗಮ ಆರ್ಕೆಸ್ಟ್ರಾ ಲಿಂಕ್ ಸಿಕ್ತು. ಅವ್ರ ಹಿಂದೆ ಹೋಗ್ತಿದ್ದೆ. ಸುಮ್ಮನೆ ಈ ಸೌಂಡ್ ಬಾಕ್ಸು, ಆಂಪ್ಲಿಫೈರು, ಮೈಕ್ಗಳನ್ನು ಒತ್ಕೊಂಡು ಹೋಗ್ತಿದ್ದೆ ಸ್ಟಾರ್ಟಿಂಗು. ಆಮೇಲೆ ಅವ್ರಿಗೂ ರಾತ್ರಿ ಎಲ್ಲ ನಮ್ಮ ನಾಟಕಗಳು ಹೆಂಗಂದ್ರೆ, ಬೆಳಿಗ್ಗೆ ಸಂಜೆ 6 ಗಂಟೆಗೆ ಎಲ್ಲ ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ, ಟೆಂಟ್ ಹಾಕಿರ್ತಾರೆ, ಸೆಟ್ ಎಲ್ಲ ಹಾಕಿರ್ತಾರೆ. 9-9ವರೆಗೆ ಶುರುವಾದ್ರೆ ಊಟ ಮಾಡ್ಕೊಂಬಂದು ಹಾಸಿಗೆ ತಗೊಂಬಂದು ಶುರು ಮಾಡಿದ್ರೆ ನಾಟಕ ಬೆಳಿಗ್ಗೆ ಸೂರ್ಯ ಹುಟ್ತಾನ 6 ಗಂಟೆ ಕ್ಲೋಸ್ ಆಗುತ್ತೆ. ಅಷ್ಟರವರೆಗೆ ಯಾರು ಎದ್ದು ಕೂತ್ಕೊಂಡು ಅದನ್ನ ನಾಟಕ ಮ್ಯೂಸಿಕ್ ಮಾಡ್ಕೊಂಡೇ ಇರ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಕಣ್ಣಿದ್ದೆ ಬರ್ತದಲ್ಲ, ಆ ಗ್ಯಾಪ್ ಅಲ್ಲಿ ನನಗೆ ರಿದಮ್ ಪ್ಯಾಡ್ ಬಿಟ್ಟಿರೋರು. ವಿಲನ್ ಎಂಟ್ರಿ ಕೊಟ್ಟಾಗ ಡನ್ ಡನ್ ಡರ ಡನ್ ಡನ್ ಡರ ಡನ್ ಡನ್ ಡರ ಡನ್ ಡನ್ ಇದು ಹೇಳ್ಕೊಟ್ಬಿಡೋರ, ಇದನ್ನ ನುಡಿಸ್ತಾ ಇದ್ವಿ. ಆಮೇಲೆ ಎಲ್ಲ ವಿಲನ್ ಬಂದಾಗ ಎಲ್ಲ ಹಿಂಗ್ ನುಡಿಸೋ ಅಂತ ಅನ್ನೋರು. ಆಮೇಲೆ ಹಾಡುಗಳು ಬಂದಾಗ ಕಾಂಗೋ ಜಯಪ್ಪ ಬಿಟ್ಟೋಗ್ತಿದ್ದ, ಕಾಂಗೋ ನುಡಿಸ್ತಿದ್ವಿ. ಸಂಗಾತಿಯೇ ಡಂಡರ 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 ಅಂತ ಕಾಂಗೋ ನುಡಿಸ್ತಿದ್ವಿ. ಹಿಂಗೆ ಹೆಚ್ಚಿನ ಅಭ್ಯಾಸವನ್ನ ಅಂದ್ರೆ ಸಂಗೀತದಲ್ಲಿ ರಿದಮ್ ಅನ್ನ ಕಲಿಯೋದಕ್ಕೋಸ್ಕರ ಆರ್ಕೆಸ್ಟ್ರಾ ಅಂತ ಯೂನಿವರ್ಸಿಟಿಗೆ ಸೇರ್ಕೊಂಡ್ರಿ. ಸೊ ನಮ್ಗೆ ಅದೇ ಯೂನಿವರ್ಸಿಟಿ ಆಗಿತ್ತು. ಆದ್ರೆ ಆ ನಾಟಕಗಳು ಮಾಡ್ಲಿಲ್ಲ. ಆದ್ರೆ ಅಲ್ಲೆಲ್ಲ ಡ್ಯಾನ್ಸು ಗೀನ್ಸು, ಆಮೇಲೆ ವಿಲನ್ ಎಂಟ್ರಿ, ಆ ಮ್ಯೂಸಿಕ್, ಆ ಲೈಟ್ಸ್ ಎಲ್ಲ ನೋಡ್ಬಿಟ್ಟು ಇವನ್ ಗುರು ಅವ್ನು ಹಿಂಗ್ ಮಾಡ್ತಾವ್ರಲ್ಲ ಅಂತ ಅನ್ಸೋದು. ಯಾವಾಗ ತದ್ವಿರುದ್ಧ ನೀನಾಸಂ ಬಂದ್ವೋ ಇದಕ್ಕೂ ಏನ್ ಗುರು ಒಂದಕ್ಕೊಂದು ಸಂಬಂಧವೇ ಇಲ್ಲಲ್ಲ ಅಂತ ಅನ್ಸಕ್ ಶುರುವಾಯ್ತು. ಸೊ ಹಾಗಾಗಿ ನೀನಾಸಂ ನಾಟಕಗಳು ನಾವು ನೋಡಿರ್ಲಿಲ್ಲ. ನೀನಾಸಂ ಅಂತ ಇನ್ಸ್ಟಿಟ್ಯೂಟ್ ಇದೆ, ಈ ಥರದ್ದೆಲ್ಲ ದೊಡ್ಡ ಕೆಲಸ ಮಾಡ್ತಿದ್ದಾರೆ ರಂಗಭೂಮಿಯಲ್ಲಿ, ಎಷ್ಟೋ ವಿದ್ಯಾರ್ಥಿಗಳು ಆಚೆ ಬಂದಿದ್ದಾರೆ ಅದರಿಂದ ಅಂತ ನಿಜವಾಗ್ಲೂ ನಮ್ಗೆ ಗೊತ್ತೇ ಇರಲಿಲ್ಲ, ನಮ್ ಕಿವಿಗೂ ಬಿದ್ದಿರ್ಲಿಲ್ಲ. ಹಾಗಾಗಿ ನೀನಾಸಂ ಹೋಗ್ಲೇಬೇಕನ್ನುವ ಯಾವ ಆಸಕ್ತಿನೂ ಇರಲಿಲ್ಲ. ಯಾವಾಗ ಆಸಕ್ತಿ ಶುರುವಾಯ್ತಂದ್ರೆ, ನಮ್ಮಪ್ಪನೇ ಕರ್ಕೊಂಡೋದ, ನಮ್ಮಪ್ಪನೇ ಅಪ್ಲಿಕೇಶನ್ ಹಾಕದ, ನಮ್ಮಪ್ಪನೇ ಇಂಟರ್ವ್ಯೂ ಕರ್ಕೊಂಡೋದ. ಇಂಟರ್ವ್ಯೂಲ್ ಸೆಲೆಕ್ಟ್ ಆಗಿ 1 ವರ್ಷ ರಂಗಭೂಮಿ ನೀನಾಸಂನ ಅಲ್ಲಿ ನಾನು ಏನು ಕಲ್ತೆ ಅಲ್ಲ, ಆವಾಗ ಈ ರಂಗಭೂಮಿ ಬಗ್ಗೆ,
ಮತ್ತು ಈ ನಾಟಕದ ಬಗ್ಗೆ ಮತ್ತು ನೀನಾಸಂ ಸಂಸ್ಥೆಗಳ ಬಗ್ಗೆ ನಮಗೆ ಸಾಕಷ್ಟು ನಮ್ಗೆ ಗೊತ್ತಿಲ್ಲದಂಗೆ ಒಂದು ಪ್ರೀತಿ, ಒಂದು ಸಂಬಂಧ ಮತ್ತು ಒಂದು ಜ್ಞಾನ ನಮಗೆ ಬರಕ್ ಶುರುವಾಯಿತು. ನೀನಾಸಂನಲ್ಲಿ ಯಾವ್ಯಾವ ನಾಟಕಗಳನ್ನು ತಗೊಂಡಿದ್ರು, ಆಮೇಲೆ ನೀವು ಇಷ್ಟು ವರ್ಷ ತನಕ ನಟನೆಯನ್ನು ಮಾಡಿಲ್ಲ ಅಲ್ವಾ? ಅಲ್ಲಿ ಹೋದ ನಂತರ ನೀವು ಆಕ್ಟಿಂಗ್ ಮಾಡ್ಲೇಬೇಕು. ಹೌದು. ಈಗ ಸ್ಪೀಕರ್ ಬಾಕ್ಸು ಹೊರಬೇಕು, ಆಕ್ಟಿಂಗು ಮಾಡಬೇಕು, ಮೇಕಪ್ ಮಾಡಬೇಕು. ನಿಮ್ಗೆ ಯಾವ ನಾಟಕಗಳನ್ನು ತಗೊಂಡ್ರು ನಿರ್ದೇಶಕರು, ಮತ್ತೆ ನಿಮ್ಮ ಅನುಭವ ಯಾವ ಇಯರ್ ಅಲ್ಲಿ? ಆಕ್ಚುಲಿ ನಾವು ಸರ್ ನಮಗೆಲ್ಲ ಒಂಚೂರು ಈ ಬೌದ್ಧಿಕ ಮಟ್ಟದ ಅಂದ್ರೆ ಬೌದ್ಧಿಕ ಶಿಕ್ಷಣ ಒಂಚೂರು ಕಮ್ಮಿ ಸರ್ ನಮಗೆ. ಯಾಕಂದ್ರೆ ನಮಗೆ ಫಸ್ಟ್ ಆಫ್ ಆಲ್ ಈ ಗ್ರೋಟೋಸ್ಕಿ ಯಾರು, ಬರ್ಟೋಲ್ಟ್ ಬ್ರೆಕ್ಟ್ ಯಾರು, ಶೇಕ್ಸ್ಪಿಯರ್ ಯಾರು ನಮ್ಮ ತಾಯಣಗ್ ಗೊತ್ತಿಲ್ಲ. ನಮಗ್ ಗೊತ್ತಿರೋದೆಲ್ಲ ನಮ್ಮ ಕಮಲಕ್ಕ, ತಿಮಲಕ್ಕ, ಯಮಲಮ್ಮ, ಜಮಲಮ್ಮ, ಅಲ್ಲಿ ಯಾರೋ ಬೋಳ್ ಬಂಡಪ್ಪೇನೋ ಹೋರಾಟ ಮಾಡ್ತಾವನಂತ ಒಂದೇನು ಸಮಸ್ಯೆ ನೋಡ ಮಾರಾಯ. ಈ ಹೋರಾಟಗಾರ ಬದುಕಿ ನಮ್ಗೆ ಬಿಟ್ರೆ ಈ ಶೇಕ್ಸ್ಪಿಯರು, ಗ್ರೋಟೋಸ್ಕಿ ಇವ್ ಯಾರು ನಮ್ಗೆ ಗೊತ್ತಿರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಇವ್ರ ಸಾಹಿತ್ಯ ನಮ್ಗೆ ಅರ್ಥ ಆಗೋದೇ ಇಲ್ಲ. ನಮಗೆ ಪ್ರಾಕ್ಟಿಕಲ್ ಕೆಲಸನ ಅಲ್ಲಿ ಬಹಳ ಅದ್ಭುತವಾಗಿ ಮಾಡ್ತೀವಿ. ಥಿಯರಿ ಕ್ಲಾಸಲ್ಲಿ ಏನು ಹೇಳ್ತವ್ರ ಅನ್ನೋದು ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಮೊದಲನೇದಾಗಿ. ಅದಕ್ಕೆ ನಿದ್ದೆ ಬರಬಾರ್ದು ಅಂತಾನೆ ನಾನು ಒಂದಷ್ಟು ಚಾಕ್ಲೇಟ್ಗಳನ್ನು, ಒಂದು 20 ರೂಪಾಯಿ 30 ರೂಪಾಯಿ ಚಾಕ್ಲೇಟನ್ನು ದಿನಾ ಕ್ಲಾಸಿಗೆ ತಗೊಂಡು ಹೋಗ್ತಿದ್ದೆ. ಕವರ್ ತೆಗೆದು, ಮೊದಲೇ ಕವರ್ ತೆಗೆದು, ಪರ್ರ ಸೌಂಡ್ ಬರಬಾರ್ದಲ್ಲ, ಕವರ್ ತೆಗೆದು ಒಂದು ಪೇಪರ್ ಒಳಗೆ ಹಾಕಿ ಡೆಸ್ಕಲ್ಲಿ ಹಿಂಗೆ ಇಡ್ತಿದ್ದೆ. ಹಿಂಗೆ ನಿದ್ದೆ ಬರೋ ಟೈಮಿಗೆ ನಿಧಾನ ಹಿಂಗೆ ಕೈ ಹಾಕಿ ಹಿಂಗೆ ತಿಂತಿದ್ದೆ ನಿದ್ದೆ ಹೋಗ್ಬೇಕಂತ. ಆಮೇಲೆ ನಮಗೆಲ್ಲ ಸಿನಿಮಾ ತೋರಿಸೋರು ಸರ್ ಅಲ್ಲಿ. ಜಗತ್ತಿನ ಶ್ರೇಷ್ಠ ಸಿನಿಮಾಗಳು, ಶ್ರೇಷ್ಠ ಡಾಕ್ಯುಮೆಂಟ್ರಿಗಳು ಇವೆಲ್ಲ ನಮಗೆ ತೋರಿಸೋರು. ನಮ್ಮ ತಾಯಣಗೂ ನಮ್ಗೆ ಅವು ಯಾವ ಅರ್ಥ ಆಗಲಿಲ್ಲ ಸರ್. ಯಾಕೆ ಅರ್ಥ ಆಗಲಿಲ್ಲ ಅಂದರೆ ನಾವು ನೋಡಿದ ಸಿನಿಮಾಗಳೆಲ್ಲವೂ ಕೂಡ ಕನ್ನಡ ಮತ್ತು ತೆಲುಗು ಸಿನಿಮಾಗಳು. ನಮಗೆ ಬೇರೆ ಭಾಷೆಯ ಬಗ್ಗೆ ಅರಿವಿರಲಿಲ್ಲ, ಬೇರೆ ಭಾಷೆಯ ಬಗ್ಗೆ ಸ್ವಲ್ಪನೂ ಜ್ಞಾನ ಇರಲಿಲ್ಲ. ಹಾಗಾಗಿ ನಮ್ಗೆ ಅದು ಯಾವುದು ನಮ್ಗೆ ಏನೇನು ಅರ್ಥ ಆಗಲಿಲ್ಲ ಸರ್. ಇಡೀ ಸಿನಿಮಾಗ ಸ್ಟಾರ್ಟಿಂಗ್ ಶುರುವಾದ ಊಟ ಬೇರೆ ಮಾಡ್ಕೊಂಡು ಹೋಗ್ತಿದ್ವಿ. ಮೆಸ್ಸಲ್ಲಿ ಸರಿಯಾಗಿ ಅದು ಉಪ್ಪಿನಕಾಯಿ ಹಾಕೊಂಡು, ತಿಳಿ ಸಾರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಒಟ್ಟು ತುಂಬ ತಿಂದು, ಆ ಸಪ್ಪೆ ಇರ್ತಿತ್ತು, ಖಾರ ಇರ್ತಿತ್ತು, ಅದು ಯಾವುದು ನಮ್ಗೆ ಗೊತ್ತೇ ಇರಲಿಲ್ಲ. ಊಟ ಹೋದ್ರೆ ಸಾಕಾಗಿತ್ತು. ಊಟ ಮಾಡ್ಕೊಂಡು ಹೋಗಿ TV ಕೂತ್ಕೊಂಡ್ರೆ ಆ ಕ್ಲಾಸ್ ಮುಗಿತಂತ ಎಬ್ಸವ್ರು ಅಷ್ಟೇ. ಅದು ಮಾತ್ರ ನೆನಪಿದ್ದಿತ್ತು ನಮಗೆ. ಸೊ ಹಾಗಾಗಿ ಅದು ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಬಟ್ ನಾಟಕ ಪ್ರಾಕ್ಟಿಕಲ್ ಆಗಿ ಎಲ್ಲವೂ ಅರ್ಥ ಆಗಿದೆ ಸರ್ ಅಲ್ಲಿ. ಯಾವ ಥರ ಅಂದರೆ ಫಸ್ಟ್ ನಾಟಕ ಡಾಕ್ಟರ್ ಎಂ ಗಣೇಶ್ ಹೆಗ್ಗೋಡ್ ಅವರು ಗಾಂಧಿ ವಿರುದ್ಧ ಗಾಂಧಿ ಅಂತ ನಾಟಕ ತಗೊಂಡ್ರು. ಎಲ್ಲ ರೀಡಿಂಗ್ ಎಲ್ಲ ಕೊಟ್ಟರು, ನಾಟಕ ಕಟ್ಟಿದ್ರು. ಅದರಲ್ಲಿ ನಮ್ಗೇನು ಮೇನ್ ರೋಲ್ ಸಿಗಲಿಲ್ಲ. ಸುಮ್ಮನೆ ಎಲ್ಲರಿಗೂ ಮಾಡಿಸ್ತಿರ್ದಿದ್ದನ್ನು ನೋಡಿ ಇವರು ಗಣೇಶ್ ಮೇಷ್ಟ್ರು ಹಿಂಗೆ ಚೇರ್ ಹಾಕೊಂಡು ಮುಂದೆ ಪಾಠ ಮಾಡ್ತಿದ್ರೆ ಅವ್ರು ಹಿಂದ್ಗಡೆ ಹೋಗಿ ಅವರಲ್ಲಿ ಏನು ಹೇಳ್ಕೊಡ್ತಾರೋ ಅದನ್ನ ನಾವು ಹಿಂದ್ಗಡೆ ಪ್ರಾಕ್ಟೀಸ್ ಮಾಡ್ತಿದ್ವಿ. ಆ ಥರ ಪ್ರಾಕ್ಟೀಸ್ ಮಾಡ್ತಿದ್ವಿ. ಮತ್ತೆ ನಮ್ಮ ಕ್ಲಾಸ್ ಮುಗಿದ್ಮೇಲೆ ರೂಮ್ಗೆ ಹೋದ್ರೆ, ಬಾತ್ರೂಮ್ಗೆ ಹೋದ್ರೆ, ಸ್ನಾನ ಮಾಡ್ತಿರ್ಬೇಕಾದ್ರೆ ಅವರು ಗಾಂಧಿ ಹೇಳೋ ಡೈಲಾಗ್ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ನಮ್ ಗಾಂಧಿ ಪಾತ್ರನೇ ಅಲ್ಲ, ಗಾಂಧಿ ವಿರುದ್ಧ ಗಾಂಧಿ ನಾಟಕ ನಮ್ದು ಅಲ್ವೇ ಅಲ್ಲ. ಆಮೇಲೆ ಯಕ್ಷಗಾನ ಹೆಜ್ಜೆಗಳನ್ನ ಅರುಣ್ ಮೇಷ್ಟ್ರು, ಪಣಿಯಮ್ಮ ಅವರು ನಮಗೆ ಹೇಳ್ಕೊಡ್ತಿದ್ರು. ಕೋಲಾಟ, ಯಕ್ಷಗಾನನೂ ಅಷ್ಟೇ. ತೈತ ದೇಮ ಅನ್ನೋದನ್ನ ಒಂದು ಮೆಸ್ಸಿಗೆ ಹೋಗ್ಬೇಕಾದ್ರೆ ತೈದ ದೇಮ ಅಂತ ಹೇಳಿ ಪ್ಲೇಟ್ ಇಟ್ಕೊಂತಿದ್ವಿ. ಬಾತ್ರೂಮ್ ಹೋಗ್ಬೇಕಾದ್ರೆ ತೈತ ದೇಮ ಅಂತ ಬಾತ್ರೂಮ್ ಒಳಗೆ ಹೋಗಿ ತೈತ ದೇಮ ಹಾಕಿ ಡೋರ್ ಹಾಕಂತಿದ್ವಿ. ಸೊ ಈ ಥರದ್ದು ಎಲ್ಲೋದ್ರು ಆ ಥರದ್ದು ಪ್ರಾಕ್ಟಿಕಲ್ ಎಲ್ಲ ಕಡೆ ಮಾಡ್ತಿದ್ವಿ, ಖುಷಿಯಿಂದ ಮಾಡ್ತಿದ್ವಿ. ಆದರೆ ಫಸ್ಟ್ ನಾಟಕದಲ್ಲೂ ಅಷ್ಟೇನು ಪಾತ್ರ ಸಿಗಲಿಲ್ಲ. ಇನ್ನೊಬ್ರು ಕಲಿಸೋದು ನೋಡಿ 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 ನಾವಿಲ್ಲಿ ಕಲಿಯಕ್ಕೆ ಶುರುವಾದ್ವಿ. ನೋಡ್ತಾನೆ ತುಂಬ ಕಲ್ತ್ವಿ ಅಲ್ಲಿ. ಅದಾದ್ಮೇಲೆ ಎರಡನೇ ನಾಟಕ ಇವ್ರು ಮಾಡಿಸಿದ್ರು, ಯಾರೋ ಧನಂಜಯ್ ದಿಡ್ಗ, ಆನ್ ಫ್ರಾಂಕ್ಳ ಡೈರಿ ಅಂತ ಒಳ್ಳೆ ನಾಟಕ. ಅದರಲ್ಲೂ ಅಷ್ಟೇನು ಪಾತ್ರ ಸಿಗಲಿಲ್ಲ. ಬೇರೆಯವ್ರು ಕಲ್ಸೋದು ನೋಡಿನೇ ಕಲ್ತ್ಕೊಂಡ್ವಿ. ಆಮೇಲೆ ಸೀನ್ ವರ್ಕ್ ಅಂತ ಮಂಜು ಸರ್ ಮಾಡಿಸಿದ್ರು, ವಿಗಡ ವಿಕ್ರಮ ರಾಯದಲ್ಲೂ ಏನೂ ಇರಲಿಲ್ಲ, ನಮ್ದೇನು ಅಷ್ಟು ಸಿಗ್ಲಿಲ್ಲ ಮಂಜು ಸರ್ದು. ಬೇರೆಯವ್ರಿಗೆ ಅವ್ರು ಕ್ಲಾಸ್ ಮಾಡೋದನ್ನ ನೋಡಿ ನೋಡಿ ಕಲ್ತ್ಕೊಂಡ್ವಿ. ಒಂದು ಟೈಮಲ್ಲಿ ಬ್ಲಾಸ್ಟ್ ಆಗ್ಬಿಟ್ಟೆ ನಾನು ನೀನಾಸಮ್ಮಲ್ಲಿ. ಯಾಕೆ? ನೆಕ್ಸ್ಟ್ ನಾನು ಡೈರಿ ಬರೀ ಅಭ್ಯಾಸ ಇದೆ ಎಲ್ರಿಗಲ್ಲಿ, ಡೈರಿ ಬರಿ ಅಂತ ಹೇಳ್ತಾರೆ. ನಾನು ಡೈರಿಲಿ ಬರ್ದೇ ಬಿಟ್ಟೆ ಸರ್. ಪ್ರತಿ ನಾಟಕದಲ್ಲೂ ಸಿಕ್ಕಿರೋರಿಗೆ ಮೇನ್ ರೋಲ್ ಸಿಗ್ತವೆ. ನೀವು ಎಲ್ಲರೂ ಸ್ಟೂಡೆಂಟ್ಸೇ ತಾನೇ ಇದರಲ್ಲಿ. ನಾವು ಕಲಿಯಕ್ಕಂತಾನೆ ಬಂದಿದ್ದೀವಿ. ನಮಗೊಂದ್ಸಲ ಮೇನ್ ರೋಲ್ ಕೊಟ್ಟು ನೋಡ್ರಿ, ಒಳ್ಳೆ ಪಾತ್ರ ಕೊಡ್ರೆ ನಾವು ಕಲಿಯಕ್ಕೆ ಅಭ್ಯಾಸ ಆಗ್ತದೆ. ನೀವು ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಕೊಡ್ತಾ ಹೋದ್ರೆ ನಾವೇನು ಭಜನೆ ಮಾಡ್ಬೇಕಾ ಇಲ್ಲಿ ಅನ್ನೋ ಥರದೊಂದು ಬರದೆ. ಇಲ್ಲ ಈ ನಾಟಕ ಚೆನ್ನಾಗಿ ಆಗೋದ್ರಿಂದನೇ ನಿಮ್ಗೆ ಒಳ್ಳೆ ಹೆಸರು ಬರ್ತದೆ ಅನ್ನೋದಾದ್ರೆ ಹೊರಗಡೆ ಪಾತ್ರ ಕೊಡಬೇಡಿ. ನಾವು ಸೈಡ್ ವಿಂಗಲ್ಲೇ ಇರ್ತೀವಿ, ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಹೋಯ್ತೀವಿ ಅಂತ ಅಂದೆ.
ನೆಕ್ಸ್ಟ್ ಡೈರೆಕ್ಟರ್ ಯಾರು ಬಂದ್ರು, ಆ ಹಿಂದಿನ ನಾಟಕದಲ್ಲಿ ಯಾರ್ಯಾರಪ್ಪ ಮೇನ್ ರೋಲ್ ಮಾಡಿರೋ ಕೈ ಎತ್ತಿ ಅಂದ್ರು. ಈ ಕಡೆ ಬಂದ್ಬಿಡಿ, ಈ ಕಡೆ ಬನ್ನಿ ಅಂದ್ರು. ಅವಾಗ ನೆಕ್ಸ್ಟ್ ನಾಟಕ ಕಾಕನಕೋಟೆಯಿಂದ ಒಳ್ಳೆ ಪಾತ್ರ ಸಿಕ್ತು. ಮ್ಯೂಸಿಕ್ಕು ಮತ್ತೆ ನಾಟಕ ಎರಡೂ ಏಕಕಾಲಕ್ಕೆ ನಾನು ಮಾಡ್ತಾ ಇದ್ದೆ. ಈ ಕಡೆ ಪಾತ್ರ ಮುಗಿಸೋದು ರಪಕ್ಕದ ಮ್ಯೂಸಿಕ್ ಪೆಟ್ಟಿಗೆ ಬರೋದು, ಅರುಣ್ ಸರ್ ಜೊತೆಗೆ ಮ್ಯೂಸಿಕ್ ಮಾಡ್ತಿದ್ದೆ, ಮ್ಯೂಸಿಕ್ ಮುಗಿಸ್ಕೊಂಡು ಮತ್ತೆ ಸೀನ್ಗೆ ಹೋಗ್ತಿದ್ದೆ. ಈ ಥರದ್ದು ನನ್ನ ಬ್ಯುಸಿ ಮಾಡಿದ್ರು. ನೆಕ್ಸ್ಟ್ ರಘುನಂದನ್ ಸರ್ ಪ್ರೊಡಕ್ಷನ್ ತಗೊಂಡ್ರು. ಶಂಕರ್ ವೆಂಕಟೇಶ್ವರನ್, ಅವ್ರ ಪ್ರೋಸೆಸ್ ಅಂತೂ ಅದ್ಭುತ. 1 ತಿಂಗಳ ಪ್ರೋಸೆಸ್ ಅಲ್ಲಿ 24 ದಿನ ಬ್ಲಾಕಿಂಗೇ ಹೋಗಿಲ್ಲ, ಬರೀ ರೀಡಿಂಗ್ ಮಾಡಿ. ಸ್ಕ್ರಿಪ್ಟ್ ನ ಯಾವ್ಯಾವ ವೇಲ್ ಓದ್ಬಹುದು, ಯಾವ್ಯಾವ ಹೆಂಗ್ ಓದ್ಬೋದು, ನಟನ ಶಕ್ತಿ ಸಾಮರ್ಥ್ಯಗಳೆಲ್ಲವನ್ನು ಕೂಡ ಸ್ಕ್ರಿಪ್ಟ್ ಅಲ್ಲೇ ತೋರಿಸ್ಬಿಟ್ರು ಅವರು. ಬರೀ ಕೂತ್ಕೊಂಡು ರೀಡ್ ಮಾಡಿದ್ದೆ. ಸ್ಕ್ರಿಪ್ಟ್ ವರ್ಕ್, ಯೂನಿಟ್ ಸಬ್ ಯೂನಿಟ್ ಈ ತರದ್ದು ಮಾಡಿದ್ದು. 24 ದಿನ ಬರೀ ಸ್ಕ್ರಿಪ್ಟ್ ರೀಡಿಂಗೇ ಮಾಡಿವಿ, 6 ದಿನ ಬ್ಲಾಕಿಂಗೇ ಮಾಡಿಸಿಲ್ಲ, ನಮಗ್ ಬಿಟ್ಟಿದ್ದು ಬ್ಲಾಕಿಂಗ್. ಸೊ ಆ ತರದ ಒಂದು ಶಂಕರ್ ವೆಂಕಟೇಶ್ವರ ನಾಟಕ ಸೀಗಲ್ ಅಂತ ಮಾಡಿದ್ವಿ, ಕಡಲ ಪಕ್ಷಿ ಕನ್ನಡದಲ್ಲಿ. ಅದಾದ್ಮೇಲೆ ರಘುನಂದನ್ ಸರ್ ಬಂದ್ರು. ರಘುನಂದನ್ ಸರ್ ಎಲ್ಲರೂ ಹೇಳ್ತಿರ್ತಾರೆ, ರಘುನಂದನ್ ಸರ್ ಅಂತ ಕ್ಲಾಸಲ್ಲಿ ಮಲಗಿನವನು ಯಾರಾದ್ರೂ ಇದ್ರೆ ಅದು ಡಿಂಗ್ರಿ ನೀನೊಬ್ಬನೇ ಕಣ ಅಂತ. ನಾನು ರಘುನಂದನ್ ಸರ್ ಕ್ಲಾಸಲ್ಲೇ ಮಲಗ್ಬಿಟ್ಟಿದ್ದೆ. ಅದು ಏನಾಗ್ಬಿಟ್ಟಿತ್ತು ಸೀನು, ನುಲಿಯ ಚಂದೆಗಳ ಶೂನ್ಯ ಸಂಪಾದನೆ ನಾಟಕ. ನನಗೆ ಲಿಂಗದ ಕ್ಯಾರೆಕ್ಟರ್ ಕೊಟ್ಟಿದ್ರು. ಲಿಂಗ ನೀರೊಳಗೆ ಬೀಳ್ತದೆ, ನೀರಿಂದ ಮನುಷ್ಯ ಆಗಿ ಎದ್ದೇಳ್ತಾನೆ ಲಿಂಗ. ನಾನು ಅಲ್ಲಿ ಮೊದಲೇ ಮಲಗಿಸಿರ್ತಾರೆ. ಆ ಸೀನ್ ವರ್ಕ್ ನಡೀತಾ ಇದೆ. ಅದು ಯಾವಾಗ ಮುಗಿತದ ಬರ್ತಾ ಇಲ್ಲ ಗೊತ್ತಾಗ್ತಿಲ್ಲ. ಗೊತ್ತಿಲ್ಲದಾಗೆ ಮಕ್ಕಂಬಿಟ್ಟಿನಿ, ಗೊರಕೆ ಹೊಡಿತಿದ್ದೀನಿ. ನನ್ನ ಸೀನ್ ಬಂದೈತೆ, ನಾನು ಎದ್ದೇಳ್ತಾನೆ ಇಲ್ಲ. ಸೊ ಹಾಗಾಗಿ ರಘುನಂದನ್ ಸರ್ ಹಂಗೆ ನಮ್ಮ ಜೀವನದಲ್ಲಿ ನೀನಾಸಮ್ಮಲ್ಲಿ ದೊರೆತಂತ ಶಿಕ್ಷಣ ಒಂದು ಹಂತಕ್ಕೆ ಎಷ್ಟು ಪ್ರಾಮುಖ್ಯವನ್ನ ನಮಗೆ ಪಡಿತು ಅಂತಂದ್ರೆ, ನಾವೇನಾರ ನೀನಾಸಮ್ಗೆ ಹೋಗದೆ ಇದ್ದಿದ್ರೆ ಸೊ ಇವತ್ತು ರಂಗಭೂಮಿಯನ್ನ ನೋಡೋ ದೃಷ್ಟಿಕೋನ ಬದಲಾಗ್ತಿರ್ಲಿಲ್ಲ ನಮ್ದು. ಮತ್ತು ರಂಗಭೂಮಿಯನ್ನ ಇಷ್ಟು ಆಳವಾಗಿ ಕೆಲಸ ಮಾಡಕ್ಕೆ ನಮಗೆ ಒಂದು ದಾರಿ ಕಾಣ್ತಿರ್ಲಿಲ್ಲ. ನೀನಾಸಮ್ಗೆ ಹೋಗಿದ್ದಕ್ಕೆ ರಂಗಭೂಮಿ ಅನ್ನೋದು ಈ ಥರದ್ದೆಲ್ಲ ಇದೆ ಅಂತ ಗೊತ್ತಾಗಿದ್ದು. ಮತ್ತೆ ನನ್ನ ಬದುಕು ಏನಾಗ್ತಿತ್ತು ಅಂದ್ರೆ, ಅದೇ ಪೇಂಟಿಂಗ್ ಕೆಲಸ ಮಾಡ್ಕೊಂಡಿರ್ತಿದ್ದೆ. ಪೇಂಟಿಂಗ್ ಕೆಲಸ ದಿನಕ್ಕೆ ಇವತ್ತೇನು 520 ರೂಪಾಯಿ, 560 ರೂಪಾಯಿ, ಹಬ್ಬ ಬಂದ್ರೆ 700 ರೂಪಾಯಿ 800 ರೂಪಾಯಿ ಕೊಡ್ತಿರ್ಬೋದು ಇವತ್ತು ಸಂಬಳ, ನನಗೆ ಗೊತ್ತಿಲ್ಲ. ಅವತ್ತು 300 ರೂಪಾಯಿ ದುಡಿತಿದ್ದೆ. ಇವತ್ತೇನೋ 1000 ರೂಪಾಯಿ ದುಡಿತಿದ್ದೆ ನಾನು ಅಷ್ಟೇ. ಎಲ್ಲಿವರೆಗೆ ದುಡಿತಿದ್ದೆ? ಕೈಯಲ್ಲಿ ಶಕ್ತಿ ಇರೋವರೆಗೂ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದೆ. ಆ ಡಸ್ಟ್ ಹೋಗಿ ಬೇಗ ಕ್ಯಾನ್ಸರ್ ಬಂದು ಸಾಯ್ತಿದ್ದೆ. ಇಲ್ಲ ಹಿಂಗೆ ಹೊಡೆದು ಕೈಯೆಲ್ಲ ಸುಸ್ತಾಗ್ತಿದ್ವು, ಕೈಯೆಲ್ಲ ಸೋತೋಗ್ಬಿಡ್ತಿದ್ವು. ಆದರೆ ಜನಸಾಮಾನ್ಯರಿಗೆ ನನ್ಗೆ ಗೊತ್ತಾಗ್ತಿರ್ಲಿಲ್ಲ. ಕರ್ನಾಟಕದಾದ್ಯಂತ ಕರ್ನಾಟಕದ ಬೇರೆ ಬೇರೆ ಭಾಷೆಯ ಸೊಗಡು, ಬೇರೆ ಬೇರೆ ಜನ ಸಂಪರ್ಕ ಮತ್ತು ಅಲ್ಲಿನ ಕಲ್ಚರ್ಗಳು, ಆ ಊರಿನ ಕಲ್ಚರ್ಗಳು ಮತ್ತು ಒಡನಾಟಗಳು ಇವು ಎಲ್ಲವೂ ದಕ್ಕಿದ್ದು ರಂಗಭೂಮಿ ಮತ್ತು ನೀನಾಸಮ್ ಬಂದಾದ್ಮೇಲೆ. ನೀನಾಸಮ್ಮಿಂದ ಒಂದಷ್ಟು ವೈಡಾಗಿ ದಾರಿ ಕಾಣ್ಕಂತವು. ಹೊರಗಡೆ ಬಿದ್ದಾದ ಮೇಲೆ ಇನ್ನೂ ವೈಡಾಗಿ ಸಿಕ್ತು. ಮತ್ತೆ ಅಲ್ಲಿ ಕೆಲಸ ಮಾಡ್ತಾ ಇನ್ನೂ ಸಾಕಷ್ಟು ವೈಡ್ ಇದೆ, ಪ್ರಪಂಚ ತುಂಬಾ ದೊಡ್ಡದಿದೆ ಅಂತ ಅನ್ಸಕ್ ಶುರುವಾಗಿದ್ದು ರಂಗಭೂಮಿ ಬಂದಾದ್ಮೇಲೆ. ನಾವು ನಮ್ಮ ಪ್ರಿನ್ಸಿಪಲ್ KGM ಸರ್, ಅವರು ನಮಗೆ ವಾಚಿಕ ಕ್ಲಾಸ್ ಮಾಡೋರು. ಕೊರಳಂ ಕೊಂಕಿಸಿ ಅಂತೆಲ್ಲ ನಮ್ಗ ತಾಯಣಗೂ ಅರ್ಥ ಆಗ್ತಿರ್ಲಿಲ್ಲ ನನಗೆ ಸ್ಪೆಷಲಿ ಕನ್ನಡನೇ ಸರಿಯಾಗಿ ಅರ್ಥ ಆಗಲ್ಲ. ಈ ಅಳಗನ್ನಡ ಎಲ್ಲಿ ಬರ್ತದಪ್ಪ ನನಗೆ ಅಂತೇಳಿ ನಾನು ಏನು ಮಾಡ್ತಿದ್ದೆ, ನಾನು ಅವಿನಾಶ್ ರೈ ಅಂತ, ಅವನು ಸೂರಜು, ಲಕ್ಷ್ಮಣ್ KP ಇಷ್ಟು ಜನ ಆ ಕ್ಲಾಸ್ಗೆ ಹೋಗಿರ್ಲಿಲ್ಲ. ಸೀದಾ ಕೆರೆಗೆ ಹೋಗ್ಬಿಟ್ಟಿದ್ವಿ. ಈ ವೆಂಕಟರಮಣ ಐತಾಳ್ ಸರ್ ಮನೆ ಐತೆ, ಮನೆ ಪಕ್ಕದಲ್ಲಿ ಒಂದು ಕೆರೆ ಐತೆ, ಕೆರೆಗೆ ಈಜಾಡಕ್ಕೆ ಹೋಗ್ತಿದ್ವಿ. ನಾನು ಎಂಥ ನನ್ನ ಮಗ ಅಂದ್ರೆ, ಎಲ್ಲರೂ ಈ ನಮ್ಮ ಹಿರಿಯಣ್ಣ ಭಟ್ರು ಗಾಡೀಲಿ ಹೋಗ್ತಾವ್ರೆ. ಹಿರಿಯಣ್ಣ ಭಟ್ರು ಗಾಡೀಲಿ ಹೋಗ್ತಿದ್ರೆ ಅವ್ರು ಹೋಗೋಪಾಡಿಗೆ ಹೋಗ್ಬೇಕು ತಾನೆ. ನಾನೇನ್ ಮಾಡೀನಿ ಗೊತ್ತಾ, ಮುಳುಗಿದ್ನಲ್ಲ, ಎದ್ದು ಎಲ್ಲರೂ ಅವ್ರು ಬಂದಿದ್ದಾರೆ ಮುಳುಗಿದ್ವಿ, ನಾನೆದ್ದು ಸಾರ್ ಅಂತ ಕೂಗಿ, ನೋಡಿ ಸರ್ ನಾವು ಆಟ ತೋರಿಸ್ಕೊಂಡಿದೀವಿ. ಅದು ಹೆಂಗಾಗ್ಬಿಡ್ತು, ಕಾಕನಕೋಟೆ ಪ್ರೊಡಕ್ಷನ್ ಬೇರೆ ನಡೀತಾ ಇದೆ. ಕರೆದು ಎಲ್ಲರೂ ನಿಲ್ಲಿಸಿ ಒಳ್ಳೆ ಸಂಸ್ಕೃತ. ಆಮೇಲೆ ನೀನಾಸಮಲ್ಲಿ ಕೆಟ್ಟ ಪದಗಳೆಲ್ಲ ಬೈಯಲ್ಲ ಯಾರು, ಆದ್ರೆ ಅವರ ಮೌನ ಮತ್ತು ಒಂದಷ್ಟು ನೋಟ ಇದೆಯಲ್ಲ, ಎಷ್ಟೋ ಶಿಕ್ಷೆ ಕೊಟ್ಟಂಗೆ ಫೀಲ್ ಆಗ್ಬಿಡ್ತದೆ. ಅವ್ರ ಒಂದು ಮಾತು ಕೆಟ್ಟ ಶಬ್ದ ಬೈಯಲ್ಲ. ಎಂತದ್ರಿ ನಿಮ್ದು ಇಷ್ಟೇ, ಅದೇ ದೊಡ್ಡ ಕೆಟ್ಟ ಪದ ಅಲ್ಲ, ಚೆನ್ನಾಗಿ ನಾನು ಕೇಳಿಸ್ಕೊಂಡಿರಂಗೆ. ನಾವೆಲ್ಲ ಈಗ ರಂಗಭೂಮಿಗೆ ಬಂದು ಎಲ್ಲ ಹುಡುಗರಲ್ಲಿ ಹೆಂಗ್ ಬೇಕಂಗ್ ಬೈತಿದೀವಿ, ಎಲ್ಲ ಮಾತುಗಳನ್ನು ಬೈತಿದೀವಿ. ಬಟ್ ಅವು ನೀನಾಸಮಲ್ಲಿ ನಮ್ಮ ಗುರುಗಳೆಲ್ಲ ಒಂದು ಮಾತು ಕೆಟ್ಟದ್ದು ಮಾತಾಡಿಲ್ಲ. ಆದ್ರೆ ಅವ್ರ ಮೌನ, ಅವ್ರ ನೋಟ,
ಏನೋ ನಾವು ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟಿವಿ, ಇನ್ಮೇಲೆ ತಪ್ಪೇ ಮಾಡಬಾರ್ದು ಅನ್ನೋ ಮಟ್ಟಕ್ಕೆ ಪರಿವರ್ತನೆ ಆಗ್ಬಿಡ್ತದೆ ಬರೀ ಅವ್ರ ನೋಟದಲ್ಲೇ, ಅವ್ರ ಮೌನದಲ್ಲೇ. ಸೊ ಆ ಶಕ್ತಿ ನಾನು ಗ್ರಹಿಸಿದ್ದು ನೀನಾಸಮ್ಮಲ್ಲಿ. ಹಂಗೆ ಎಲ್ಲರೂ ನಿಲ್ಲಿಸ್ಬಿಟ್ರು. ಏನೋ ಭಾಳ ದೊಡ್ಡದಾಗೇನು ಬೈದಿಲ್ಲ, ಏನಾರು ಹೆಚ್ಚು ಕಮ್ಮಿ ಆಗಿದ್ರಿ ಏನ್ರಿ, ನಂಬಿ ಕರೆಸಿರ್ತಾರೆ ಇಲ್ಲಿಗೆ, ಏನಾರು ಹೆಚ್ಚು ಕಮ್ಮಿ ಆದರೆ ಹೆಂಗೆ ಹಂಗೆಲ್ಲ ಹೋಗ್ಬಾರ್ದ್ರಿ, ಆ ಕೆರೆ ಸರಿ ಇಲ್ಲ, ಏನಾರು ಆಗ್ಬಿಟ್ಟಿದ್ರೆ ಅಂತೆಲ್ಲ ಅಂದರು. ಆಮೇಲೆ ನಮ್ಮನ್ನು ಮಾತಾಡಿಸ್ದೆ ಒಂದು ಮೌನ ವಹಿಸ್ಬಿಟ್ಟಿದ್ರಲ್ಲ, ಅದು ನಮ್ಮ ಒಳಗಡೆ ಭಾಳಷ್ಟು ಸಂಕಟ ಶುರುವಾಯಿತು. ಇನ್ನೇನು ಬ್ಲಾಸ್ಟ್ ಆಗಬೇಕು ಆವಾಗ ಒಂದು ಸಂಧಾನ ಶುರು ಆಗ್ಬಿಡ್ತು ಎಲ್ಲ ಸ್ಟೂಡೆಂಟ್ಸ್ಗಳ ಮಧ್ಯೆ, ಟೀಚರ್ಸ್ಗಳು. ಹೆಂಗಂದ್ರೆ ಒಬ್ರಿಗೊಬ್ರು ಕೈ ಕೊಡ್ರಿ, ಒಬ್ರಿಗೊಬ್ರು ತಪ್ಕೊಳ್ರಿ ಅಂತೆಲ್ಲ. ಇದು ನಾನು ಮರಿಲಾರ್ದಂಥ ಒಂದು ಘಟನೆ.